ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಸಿಂಪಲ್ ಆಗಿರೋದು ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಈ ರೀತಿ 6 ಎಳೆ ದಾರನ ತಗೊಂಡಿದ್ದೀನಿ. ಸೀರೆಯಲ್ಲಿ ಈ ಥರ ಶೈನಿಂಗ್ ಪಿಂಕ್ ಆ್ಯಂಡ್ ಆರೆಂಜ್ ಶೈನಿಂಗ್ ಇದೆ. ಆಮೇಲೆ ಇದು ಪಲ್ಲು ಈ ಥರ ಗ್ರೀನ್ ಇದೆ. ನಾನು ಈ ಪಲ್ಲುದ ಅಪೋಸಿಟು ಪಿಂಕ್ ಆ್ಯಂಡ್ ಆರೆಂಜ್ ಈ ಥರ ಇರೋ ಕಲರ್ನ ತಗೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಎಂಡಲ್ಲಿ ಒಂದು ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಪಲ್ಲು ರೈಟಿಂದ ಈ ಡಿಸೈನ್ನ ಹಾಕ್ಕೋತಾ ಇದ್ದೀನಿ. ಈ ರೀತಿ ಲಾಸ್ಟಲ್ಲಿ ಫಸ್ಟಲ್ಲಿ ಒಂದು ಈ ರೀತಿ ಸೀರೆಗೆ ಲಾಕ್ ಮಾಡಿಕೊಂಡು ಈ ಡಿಸೈನ್ನ ಸ್ಟಾರ್ಟ್ ಮಾಡಿ. ನಾನು ಸ್ಟಾರ್ಟಿಂಗಲ್ಲಿ 5 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. 5 ಚೈನ್ ಆದಮೇಲೆ ಇದನ್ನು ಸೀರೆಗೆ ಲಾಕ್ ಮಾಡ್ಕೋತೀನಿ. ಮತ್ತೆ 5 ಚೈನು, ಇದು ಸೀರೆಗೆ ಕರೆಕ್ಟಾಗಿ ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ನೋಡ್ಕೊಂಡ್ಬಿಟ್ಟು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ತುಂಬ ಟೈಟು ಮಾಡ್ಕೋಬೇಡಿ, ಆಮೇಲೆ ತುಂಬ ಲೂಸು ಬಿಡಬೇಡಿ. ಸೀರೆಗೆ ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ನೋಡಿಕೊಂಡು ಇದನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನಾನು ಸೀರೆ ಫುಲ್ಲು ಬೇಸ್ಗೆ ನಾನು ಈ ರೀತಿ 5 ಚೈನ್ ಹಾಕ್ಕೊಂಡೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಹಾಕಿ ತೋರಿಸ್ತೀನಿ, ಆ ರೀತಿ ನೀವು ಹಾಕ್ಕೊಂಡು ಹೋಗಿ. ಇದು ಫಸ್ಟ್ ಸ್ಟೆಪ್ಪಲ್ಲಿ ನೀವು 5 ಚೈನು 1 ಲಾಕು, 5 ಚೈನು 1 ಲಾಕು ಈ ರೀತಿ ಫುಲ್ ಪಲ್ಲುಗೆ ಹಾಕ್ಕೊಂಡಾದ್ಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ರೋಶಾ ವರ್ಕ್ ಬರುತ್ತೆ. ಆಮೇಲೆ ಕುಚ್ಚು, ಇದನ್ನು 2 ಸ್ಟೆಪ್ ಕುಚ್ಚೆ. ಆಮೇಲೆ ಸಿಂಪಲ್ಲಾಗಿ ಬೇಗನೆ ಹಾಕ್ಕೋಬೋದಂಥ ಕುಚ್ಚು. ನಾನು ಈ ರೀತಿ ಫುಲ್ ಸೀರೆಗೆ ಹಾಕ್ಕೊಂಡಾದ್ಮೇಲೆ ನಿಮ್ಮ ಜೋಡಿ ಮತ್ತೆ ವಿಡಿಯೋನ ಶೇರ್ ಮಾಡ್ತೀನಿ. ನೋಡಿ, ನಾನು ಈ ರೀತಿ ಸೀರೆ ಬೇಸ್ಗೆ ಫುಲ್ಲು 5 ಚೈನ್ನ ಈ ರೀತಿ ಹಾಕ್ಕೊಂಡು ಫುಲ್ ಈ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ರೋಶಾ ಡಿಸೈನ್ ಬರುತ್ತೆ. ಹಾಫ್ ಮೂನು ಡಿಸೈನ್ ಅಲ್ಲ, ಆ ರೀತಿ ಹಾಫ್ ಮೂನಲ್ಲಿ ಡಿಸೈನ್ ಬರುತ್ತೆ. ಈಗ ನಾನು ಇದೇ ಕಲರ್ನ ಯೂಸ್ ಮಾಡ್ಕೊತಿದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ ಈ ರೀತಿ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಫಸ್ಟು ಲಾಕ್ ಮಾಡಿರ್ತೇವಲ್ಲ ಅದ್ರ ಒಳಗಡೆನೆ ನೋಡಿ, ಇದು ಫಸ್ಟ್ ಸೀರೆಗೆ ಲಾಕ್ ಮಾಡಿರ್ತೇವಲ್ಲ ಅದ್ರ ಒಳಗಡೆಯಿಂದ ದಾರ ತಗೊಂಡು ಈ ರೀತಿ ಮತ್ತೆ ಮೇಲೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನಾನು ಮತ್ತೆ 5 ಚೈನ್ ಹಾಕ್ಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಈ ಸೀರೆಗೆಲ್ಲಿ ಲಾಕ್ ಮಾಡಿದ್ದೇವಲ್ಲ, ಇದು ಸೀರೆಗೆ ಲಾಕ್ ಮಾಡಿದ್ದೇವಲ್ಲ, ಈ ಲಾಕ್ ಮಾಡಿದ ಜಾಗಕ್ಕೆ ಇದನ್ನು ಮತ್ತೆ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಇದು 4 ಆಗಿದೆ. ಇನ್ನೊಂದು ಚೈನ್ ಹಾಕೋತಾ ಇದ್ದೀನಿ. ಈ ರೀತಿ ಆದಮೇಲೆ ಇಲ್ಲೇ ಲಾಕ್ ಮಾಡಿ ನಾನು ಮತ್ತೆ ಇಲ್ಲಿ 2 ಚೈನ್ ಹಾಕೋತೀನಿ. ಇದನ್ನು ಈ ಚೈನ್ ಹಾಕ್ಕೊಳ್ಳಲ್ಲ, ಇದನ್ನು ಈ 5 ಚೈನ್ ಹಾಕ್ಕೊಂಡಿದ್ದೀನಲ್ಲ ಇಲ್ಲಿ 2 ಲಾಕ್ ಮಾಡ್ಕೋತೀನಿ. ಈ ರೀತಿ 2 ಲಾಕ್ ಆದಮೇಲೆ ಈಗ ನಾನು ಈ ನೀಡಲ್ ಮೇಲೆ 2 ಸರ್ತಿ ಈ ರೀತಿ ಸುತ್ತಕೊಂಡು ಈ ನೆಕ್ಸ್ಟ್ 5 ಚೈನ್ ಇದೆಲ್ಲ ಇದ್ರ ಮಧ್ಯೆ ಹೋಗಿ ದಾರನ ತಗೊಂಡು ನಾನು ಈಗ ತ್ರಿಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ಸುತ್ತಕೊಂಡು 2ರಲ್ಲಿ 1, 2ರಲ್ಲಿ 1 ಸರ್ತಿ, 2ರಲ್ಲಿ 1 ಸರ್ತಿ ಈ ರೀತಿ ಮಾಡಿಕೊಂಡಾಗ ಇದು ತ್ರಿಬಲ್ ಕ್ರೋಶ ಆಗುತ್ತೆ. ನಾನು ಇದೇ ರೀತಿ ಇನ್ನು 11 ತ್ರಿಬಲ್ ಕ್ರೋಶನ ಈ 5 ಚೈನ್ ಇದೆಯಲ್ಲ, 5 ಚೈನ್ ಅಂದರೆ ಇದು 1 ಆಯಿತು, 2 ಇದು 3ನೇ 5 ಚೈನಲ್ಲಿ ಈ ರೀತಿ ಟ್ರಿಬಲ್ ಕ್ರೋಶನ ಹಾಕ್ಕೊಂಡು ಹೋಗ್ತೀನಿ.
ಈಗ ಇದು 2 ಆಯಿತು ನೋಡಿ, ತ್ರಿಬಲ್ ಕ್ರೋಶ 2 ತ್ರಿಬಲ್ ಕ್ರೋಶ ಆಯಿತು. ಇದೇ ರೀತಿ ಈ 5 ಚೈನ್ ಒಳಗಡೆ ನಾನು ಇನ್ನು 10 ತ್ರಿಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಡಬಲ್ ಕ್ರೋಶನೂ ಮಾಡ್ಕೋಬೋದು. ಇದರಲ್ಲಿ ತ್ರಿಬಲ್ ಕ್ರೋಶ ಅಂದರೆ ಒಂದು ಸ್ವಲ್ಪ ಇದು 2 ಸ್ಟೆಪ್ ಇದೆಯಲ್ಲ, ಸ್ವಲ್ಪ ಅಗಲಕ್ಕೆ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ತ್ರಿಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಮತ್ತು ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ತ್ರಿಬಲ್ ಕ್ರೋಶ ಹಾಕ್ಕೊಂಡ್ರೆ. ಇದಕ್ಕೇನು ಟೈಮ್ ತುಂಬ ಏನು ಹೋಗಲ್ಲ. ನೀವು ಡಬಲ್ ಕ್ರೋಶ ಹಾಕ್ಕೊಳ್ಳಲ್ಲಿ ಸ್ವಲ್ಪ ತ್ರಿಬಲ್ ಕ್ರೋಶ ಹಾಕೋತೀರ, ಸ್ವಲ್ಪ ಥ್ರೆಡ್ ಜಾಸ್ತಿ ಹೋಗ್ಬೋದು ಅಷ್ಟೇ. ನೀವು ನಾರ್ಮಲಾಗಿ ಹೋಗೋಕ್ಕಿಂತನೂ ಒಂದು ಸ್ವಲ್ಪ ಥ್ರೆಡ್ ಜಾಸ್ತಿ ಹೋಗುತ್ತೆ ಅಷ್ಟೇ. ನೋಡಿ, ತ್ರಿಬಲ್ ಕ್ರೋಶ ಹಾಕ್ಕೊಂಡ್ರೆ ಇಷ್ಟು ಅಗಲಕ್ಕೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಟೋಟಲ್ ಈ 5 ಚೈನಲ್ಲಿ 12 ತ್ರಿಬಲ್ ಕ್ರೋಶ ಹಾಕ್ಕೋತೀನಿ. ನೀವು ಇನ್ನೊಂದು ಸ್ವಲ್ಪ ಟೈಟಾಗಿ ಬೇಕು ಅಂದರೆ ಒಂದು 14 ಹಾಕ್ಕೋಬೋದು. ನೋಡಿ, ಈ ರೀತಿ 1 2 3 4 5 6 7 8 9 10 11 ಆಗಿದೆ. ನಾನು ಇನ್ನೊಂದು ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಈ 5 ಚೈನಲ್ಲಿ ಇದು 12 ತ್ರಿಬಲ್ ಕ್ರೋಶ ಹಾಕ್ಕೊಂಡಾಗ ಇಷ್ಟು ಅಗಲಕ್ಕೆ ಇದು ಬರುತ್ತೆ. ಈಗ ಮತ್ತೆ ನಾವು ಇದು 5 ಚೈನ್ ಹಾಕ್ಕೊಂಡಿದ್ದೇವಲ್ಲ, ಇಲ್ಲಿ ಸ್ವಲ್ಪ ಈ ರೀತಿ ಇದನ್ನು ಲಾಕ್ ಮಾಡ್ಕೊತೀನಿ. ಈ ರೀತಿ ಲಾಕ್ ಮಾಡ್ಕೊಂಡಾಗ ಇದು ನೀಟಾಗಿ ಬಂದ್ಬಿಡುತ್ತೆ. ಒಂದು ಲಾಕ್ ಆದಮೇಲೆ ನಾನು ಇನ್ನೊಂದು ಮತ್ತೆ ಅದೇ 5 ಚೈನಲ್ಲಿ ಇದನ್ನು ಲಾಕ್ ಮಾಡ್ಕೊತೀನಿ. ಈಗ ನಾನು ನೆಕ್ಸ್ಟ್ 5 ಚೈನಲ್ಲಿ ನಾನು ಮತ್ತೆ 2 ಸರ್ತಿ ಲಾಕ್ ಮಾಡಿ ಮತ್ತೆ ತ್ರಿಬಲ್ ಕ್ರೋಶನ ಹಾಕ್ಕೊಂಡು ಹೋಗ್ತೀನಿ. ಈ ಗ್ಯಾಪಲ್ಲಿ ನೀವು ಬೇಕು ಅಂದರೆ 3 ಲಾಕ್ ಮಾಡ್ಕೋಬೋದು. ನಾನು 2 ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ತ್ರಿಬಲ್ ಕ್ರೋಶ ಹಾಕ್ಕೊಂಡು ಹೋಗಬೇಕು. ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ತಗೊಂಡು 2ರಲ್ಲಿ 1 ಸರ್ತಿ, 2ರಲ್ಲಿ 1 ಸರ್ತಿ, ಆಮೇಲೆ 2ರಲ್ಲಿ 1 ಸರ್ತಿ. ಈ ರೀತಿ ಆದಾಗ ಈ ತ್ರಿಬಲ್ ಕ್ರೋಶ ಆಗುತ್ತೆ. ಪ್ರತಿ ಸರ್ತಿ ಇದೇ ರೀತಿ ನಾನು 5 ಚೈನಲ್ಲಿ 12 ತ್ರಿಬಲ್ ಕ್ರೋಶನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಈ ಗ್ಯಾಪಲ್ಲಿ ಏನು ಬರುತ್ತೆ ಅಂದರೆ ಇಲ್ಲಿ 2 ಕುಚ್ಚು ಬರುತ್ತೆ. ಅದಕ್ಕೋಸ್ಕರ ನಾನು ಇದೆರಡು ಬಿಟ್ಟಿರೋದು. 2 5 ಚೈನ್ ಆದಮೇಲೆ 3ನೇ 5 ಚೈನಲ್ಲಿ ನೀವು ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ನೋಡಿ, ಈ ರೀತಿ ನಾನು ಒಂದು 2 ಹಾಕ್ಕೊಂಡಿದ್ದೀನಿ. 2 ಹಾಕ್ಕೊಂಡಾದಮೇಲೆ ನಾನು ಇದು ಫುಲ್ಲು ಸೀರೆಗೆ ಹಾಕ್ಕೊಂಡು ನಿಮಗೆ ತೋರಿಸ್ತೀನಂತೆ. ಇದೇ ರೀತಿ ಇಲ್ಲಿ 2 ಗ್ಯಾಪ್ ಬಿಟ್ಟು ಇನ್ನು ನೆಕ್ಸ್ಟ್ 5 ಚೈನಲ್ಲಿ ನೀವು ತ್ರಿಬಲ್ ಕ್ರೋಶ ಹಾಕೋಬೇಕು. ಮತ್ತೆ 2 ಗ್ಯಾಪ್ ಬಿಟ್ಟು 3ನೇದರಲ್ಲಿ ತ್ರಿಬಲ್ ಕ್ರೋಶನ ಹಾಕ್ಕೊಂಡು 12 ತ್ರಿಬಲ್ ಕ್ರೋಶನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಲಾಕು 2 ಲಾಕ್ ಆಗುತ್ತೆ. ಈ ಕಡೆ 2 ಲಾಕು, ಈ ಕಡೆ 2 ಲಾಕು. 2 ಲಾಕ್ ಆದಮೇಲೆ ಮತ್ತೆ ನೀವು ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ಇದೇ ರೀತಿ ಈ ಸೀರೆ ಫುಲ್ಗೆ ನೀವು ಹಾಕ್ಕೊಂಡು ಹೋಗಿ. ಈ ರೀತಿ ಕ್ರೋಶ ಡಿಸೈನ್ ಹಾಕ್ಕೊಂಡು ಹೋಗಬೇಕಾದ್ರೆ ಮಧ್ಯದಲ್ಲಿ ಈ ರೀತಿ ದಾರ ಎಂಡ್ ಆಗಿಬಿಡುತ್ತೆ. ಆವಾಗ ಯಾವ ರೀತಿ ಅದನ್ನು ಮತ್ತೆ ಆ್ಯಡ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಈ ದಾರ ಕಂಪ್ಲೀಟ್ ಆಯಿತು. ಇದರಲ್ಲಿ ಇನ್ನೊಂದು ತ್ರಿಬಲ್ ಕ್ರೋಶನ ಹಾಕ್ಕೊಂಡು ನಾನು ಇದೇ ದಾರದ ಜೋಡಿ ಇನ್ನೊಂದು ದಾರನ ಯಾವ ರೀತಿ ಸೇರಿಸ್ತೀನಿ ನೋಡಿ. ಇದು ಈ ರೀತಿ ಇದೆಯಲ್ಲ, ಇದನ್ನು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ನೀಡಲ್ ತೆಗೆದು ನಾನು ಮತ್ತೆ 6 ದಾರನ ಮಾಡಿಟ್ಕೊಂಡಿರ್ತೀನಲ್ಲ, ಅದನ್ನು ಆ ಎಂಡು ಮತ್ತು ಆ ಸೀರೆಗೆ ಉಳಿದಿದೆಯಲ್ಲ ಎಂಡು ದಾರ, ಆ ಎರಡನ್ನೂ ಒಟ್ಟಿಗೆ ಈ ರೀತಿ ಜೋಡಿಸ್ಕೊಂಡು ಒಂದು ನಾಟ್ ಹಾಕ್ಕೋತೀನಿ. ಆವಾಗ ನಮ್ಗೆ ಎಲ್ಲಿ ಅದನ್ನು ಕಟ್ ಮಾಡಿ ತೆಗೆದು ಮತ್ತೆ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋದು ಅದು ಸ್ವಲ್ಪ ಲೇಟ್ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳಿ, ನೀವು ಬೇಗನೆ ಈಸಿಯಾಗಿ ಈ ರೀತಿ ದಾರನ ಜೋಡಿಸ್ಕೋಬೋದು.
ಈ ಎರಡೂ ಸೇರಿ ನಾಟ್ ಹಾಕ್ಕೊಂಡಲ್ಲ, ಈ ಎಕ್ಸ್ಟ್ರಾ ಉಳಿದಿರೋ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ ನಿಮಗೆ ಬೇಕು ಅಂದರೆ. ಇಲ್ಲ ಅಂದರೆ ಅದು ಡಿಸೈನ್ ಹಾಕೋಬೇಕಾದ್ರೆ ಮಧ್ಯದಲ್ಲಿ ಹೋಗಿಬಿಡುತ್ತೆ. ಈಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ ಎಲ್ಲಿ ಬಿಟ್ಟಿದ್ದೀನೋ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ. ಈ ರೀತಿ ಜಾಯಿಂಟ್ ಮಾಡಿಕೊಂಡು ಹಾಕಿದ ಮೇಲೆ ಈ ಥ್ರೆಡ್ ನೋಡಿ ಈಗ ಯಾವ ರೀತಿ ಒಳಗಡೆ ಹೋಗುತ್ತೆ ಅಂತ. ಈ ರೀತಿ ಹಿಡ್ಕೊಂಡು ನೀವು ತ್ರಿಬಲ್ ಕ್ರೋಶನ ಹಾಕ್ಕೊಂಡ್ಬಿಟ್ರೆ ಅದು ಮಧ್ಯದಲ್ಲಿ ಹೋಗಿಬಿಡುತ್ತೆ. ನೀವು ಜಾಯಿಂಟ್ ಮಾಡಿದ್ದೀರಿ ಅಂತ ಗೊತ್ತಾಗಲ್ಲ. ಅಕಸ್ಮಾತ್ ಸ್ವಲ್ಪ ದಾರ ಏನಾದರೂ ಮೇಲೆ ಬಂದಿದ್ದರೂ ಅದನ್ನು ಫ್ಯಾಬ್ರಿಕ್ ಗ್ಲೂಯಿಂದ ಹಚ್ಕೊಂಡು ಅಂಟಿಸ್ಕೊಂಡ್ಬಿಟ್ರೆ ಮುಗೀತು. ಅದು ಟೈಟ್ ಆಗುತ್ತೆ, ಅಂದರೆ ನಿಮಗೆ ಎಲ್ಲಿ ಬಿಚ್ಚುತ್ತೆ ಅನ್ನೋ ಭಯ ಏನಿರಲ್ಲ, ನೀಟಾಗಿಯೇ ಬರುತ್ತೆ. ನಾನು ದಾರ ಜೋಡಿಸ್ಕೊಂಡಾದಮೇಲೆ ಮತ್ತೆ ಈ 5 ಚೈನಲ್ಲಿ ತ್ರಿಬಲ್ ಕ್ರೋಶನ ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಮಾಡ್ಕೋತೀನಿ. ನಾನು ಇದೇ ರೀತಿ ಫುಲ್ಲು ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ಆರ್ಚ್ನ ಕ್ರೋಶಾದಲ್ಲಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋತೀನಿ. ಈ ಫುಲ್ಲು ಸೀರೆಗೆ ಹಾಕ್ಕೊಂಡು ಹೋಗ್ತೀನಿ. ಹಾಕ್ಕೊಂಡಾದಮೇಲೆ ಯಾವ ರೀತಿ ಕುಚ್ಚು ಕಟ್ಟೋದು ಅಂತ ತೋರಿಸ್ತೀನಿ. ನಾನು ಈ ರೀತಿ ಸೀರೆಗೆ ಫುಲ್ಲು ಇದು ಸೆಕೆಂಡ್ ಸ್ಟೆಪ್ಪು ಕ್ರೋಶ ಹಾಕ್ಕೊಂಡು ಕಂಪ್ಲೀಟ್ ಆದಮೇಲೆ ಇದಕ್ಕೆ ಕುಚ್ಚು ಯಾವ ರೀತಿ ಹಾಕ್ಕೋಬೇಕು ಅಂತ ತೋರಿಸ್ತೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅಂದರೆ ಬೀಡ್ಸ್ ಒಳಗಡೆಯಿಂದನೇ ನಾನು ಕುಚ್ಚು ಹಾಕ್ಕೊಂಡು ಆಮೇಲೆ ಕುಚ್ಚು ಕಟ್ತೀನಿ. ಇದು ಈ 2 ಗ್ಯಾಪ್ ಇದೆಯಲ್ಲ, ಈ 2 ಗ್ಯಾಪ್ ಮಧ್ಯದಲ್ಲಿ ನಾನು ಕುಚ್ಚನ್ನ ಹಾಕೋತಾ ಇದ್ದೀನಿ. ಈ ಕುಚ್ಚು ಕಟ್ಟೋಕ್ಕೆ ನಾನು ಈ ರೀತಿ ಒಂದು 100 ಲೇಯರು ಥ್ರೆಡ್ನ ಇದು ಇಟ್ಕೊಂಡಿದ್ದೀನಿ ಈ ಥರ ಕುಚ್ಚು ಕಟ್ಟೋಕ್ಕೆ. ಆಮೇಲೆ ಕುಚ್ಚು ಕಟ್ಟೋಕ್ಕೆ ಸಿಲ್ಕ್ ಥ್ರೆಡ್ನ ನೀಡಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ದೊಡ್ಡ ಹೋಲ್ ಇರೋದು, ತುಂಬ ಚಿಕ್ಕದು ಬೇಡ, ಯಾಕಂದರೆ ಇದು ಕುಚ್ಚು ಹೋಗಬೇಕಲ್ಲ, ಕುಚ್ಚು ದಾರ ಹೋಗಬೇಕು ಅಂದರೆ ಈ ರೀತಿ ಸ್ವಲ್ಪ ದೊಡ್ಡದಿರೋದು ಬೀಡ್ಸ್ನ ತಗೊಳ್ಳಿ. ನಾನು ಈ ರೀತಿ ಬೀಡ್ಸ್ ತಗೊಂಡಿದ್ದೀನಿ. ಈಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನು ಈ ಬೀಡ್ಸ್ ಏನಿದೆಯಲ್ಲ ಇದನ್ನು ಮುಂಚೆನೇ ಈ ಕುಚ್ಚು ದಾರದಲ್ಲಿ, ಈ ಕುಚ್ಚು ಕಟ್ಟಕ್ಕೆ ಥ್ರೆಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಇದರಲ್ಲೇ ಇದನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಈ ಕುಚ್ಚು ದಾರನ ನೀಡಲಲ್ಲಿ ಹಾಕ್ಕೊಂಡು ಹಾಕೋಬೋದು. ಆ ನೀಡಲ್ದು ಈ ಹಿಂಭಾಗ ಈ ಬೀಡ್ಸ್ ಒಳಗಡೆ ಹೋಗೋ ಥರ ಇದ್ದರೆ ಪರವಾಗಿಲ್ಲ. ಹೋಗಲ್ಲ ಅನ್ನೋ ನೀಡಲ್ ಇಲ್ಲ ಅಂದರೆ, ಆ ಥರ ನೀಡಲ್ ಇಲ್ಲ ಅಂದರೆ ನೀವು ಈ ಕುಚ್ಚನ್ನ ಮುಂದ್ಗಡೆ ಈ ರೀತಿ ಶಾರ್ಪಾಗಿ ಮಾಡ್ಕೊಳ್ಳಿ, ಸ್ವಲ್ಪ ಗಮ್ ಹಚ್ಕೊಂಡ್ಬಿಟ್ಟು ಫ್ಯಾಬ್ರಿಕ್ ಗ್ಲೂಯಿಂದ. ಆವಾಗ ಇದು ನೀಟಾಗಿ ಇದರಲ್ಲಿ ಹೋಗಿಬಿಡುತ್ತೆ. ಆವಾಗ ನಿಮಗೆ ನೀಡಲ್ ಅವಶ್ಯಕತೆ ಏನು ಬೇಡಲ್ಲ. ಈ ರೀತಿ ಹಾಕ್ಕೊಂಡು ಇದನ್ನು ಮುಂದ್ಗಡೆಯಿಂದನೇ ನಾನು ತೋರಿಸ್ತಾ ಇದ್ದೀನಿ. ಈ ಗ್ಯಾಪಲ್ಲಿ ಕುಚ್ಚು ಹಾಕೋತೀನಿ ನೋಡಿ. ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಇದನ್ನು ಹಿಂದ್ಗಡೆಯಿಂದ ಈ ರೀತಿ ಟೈಟಾಗಿ ಎಳ್ಕೊಂಬಿಡಿ. ಎಳ್ಕೊಂಡು ನಿಮಗೆ ಕುಚ್ಚು ಎಷ್ಟು ಲಾಂಗ್ ಬೇಕೋ ಅಷ್ಟು ಇಟ್ಕೊಂಡು ಸ್ಟಾಪ್ ಮಾಡಿ, ಇದು ಹಿಂದ್ಗಡೆಯಿಂದ ಈ ರೀತಿ ತಂದು ಇದನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಎರಡೂ ಈ ರೀತಿ ಲಾಕ್ ಮಾಡಿಕೊಂಡು ಸ್ವಲ್ಪ ಈ ಬೇಸು ಟೈಟ್ ಮಾಡ್ಕೊಂಬಿಡಿ. ಈ ರೀತಿ ಆದಮೇಲೆ ಈ ಕುಚ್ಚು ಥ್ರೆಡ್ಡು ಹಿಂದ್ಗಡೆಯಿಂದ ಈ ಥ್ರೆಡ್ನ ತಗೊಂಡು ನಾನೀಗ ಇದನ್ನು ಕುಚ್ಚು ಕಟ್ಕೋತೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕುಚ್ಚನ್ನ ನೀವು ಡೈರೆಕ್ಟಾಗಿ ಬರೀ ನಿಮ್ಮ ಸೀರೆಗೂ ಈ ರೀತಿ ಕುಚ್ಚನ್ನ ಹಾಕ್ಕೋಬೋದು. ನೀವು ಒಂದು 4-5 ಸುತ್ತನ್ನ ಈ ರೀತಿ ಹಾಕ್ಕೊಂಬಿಡಿ ಟೈಟಾಗಿ. ಈ ರೀತಿ ನೋಡಿ, ಈ ರೀತಿ ಹಾಕ್ಕೊಂಡಾದಮೇಲೆ ಇದನ್ನು ನಾನು ಹಿಂದ್ಗಡೆಯಿಂದ ಲಾಕ್ ಮಾಡ್ಕೋತೀನಿ. 1-2 ಸರಿ ಈ ರೀತಿ ಲಾಕ್ ಆದಮೇಲೆ ಇದನ್ನು ಕಟ್ಟರಿಂದ ಇದನ್ನು ಟ್ರಿಮ್ ಮಾಡ್ಕೊಳ್ಳಿ.
ನಿಮಗೆ ಎಷ್ಟು ಲಾಂಗ್ ಬೇಕೋ ಅಷ್ಟು ನೋಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ. ನೋಡಿ ಇದು ಈ ರೀತಿ ಕುಚ್ಚು ಕಟ್ಟೋದು. ನಾನು ಈಗ ಇನ್ನೊಂದು ಇದೇ ರೀತಿ ಹಾಕಿ ತೋರಿಸ್ತೀನಿ, ನೋಡಿಕೊಂಡು ಇಟ್ಕೊಳ್ಳಿ. ನೋಡಿ ಈ ರೀತಿ ಆದಮೇಲೆ ಈ ಜರಿ ಥ್ರೆಡ್ಡಿಂದ ನಾನು ಈ ರೀತಿ ಕಟ್ಕೋತಾ ಇದ್ದೀನಿ. ಒಂದು 2-3 ರೌಂಡ್ ಹಾಕ್ಕೊಂಡು ಇದನ್ನು ಟೈಟ್ ಮಾಡ್ಕೊಳ್ಳಿ. ಟೈಟ್ ಆದಮೇಲೆ ಇದನ್ನು ಹಿಂದ್ಗಡೆ ಈ ರೀತಿ ಹೊಲಿಸ್ಕೊಂಡು ನಾನು ಈ ಕುಚ್ಚು ದಾರ ಹಾಕಿದ್ದೀನಲ್ಲ ಅದ್ರ ಮಧ್ಯೆ ಸೇರಿಸ್ಕೊಂಡು ಇದನ್ನು ಲಾಕ್ ಮಾಡ್ಕೋತೀನಿ. ನೋಡಿ ಈ ರೀತಿ ಹಾಕ್ಕೊಂಡು ನೀವು ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಈ ರೀತಿ ಬಂತು. ಈ ರೀತಿ ನಾನು ಎರಡೆರಡು ಎಲ್ಲ ಕುಚ್ಚು ಪ್ರತಿ ಒಂದು ಕ್ರೋಶ ಆರ್ಚ್ ಆದಮೇಲೆ ಎರಡೆರಡು ಕುಚ್ಚನ್ನ ಹಾಕ್ಕೊಂಡು ಹೋಗ್ತೀನಿ. ಇದನ್ನು ಫುಲ್ ಕಂಪ್ಲೀಟ್ ಹಾಕ್ಕೊಂಡಾದಮೇಲೆ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ. ಮತ್ತು ನೋಡಿ ನಾನು ಈ ರೀತಿ ಫುಲ್ಲು ಕುಚ್ಚು ಆದಮೇಲೆ ಈ ರೀತಿ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ಈ ಎರಡು ಒಂದೇ ಕಡೆ ಎರಡು ಕುಚ್ಚು ಹಾಕೋದ್ರಿಂದ ಈ ರೀತಿ ಬಂದಿದೆ. ಈ ಥರ ಬೀಡ್ಸ್ ಯೂಸ್ ಮಾಡಿ ನೀವು ಒಂದು ಸರ್ತಿ ನಿಮ್ಮ ಸೀರೆಗೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇದು ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.